ನಮಸ್ಕಾರ. ನನ್ನ ಹೆಸರು ಓಂಕಾರ ಮಂಜುನಾಥ್, KRS ಪಕ್ಷ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ನಮ್ಮ ಶಿಕ್ಷಣ BO ನಾಗೇಂದ್ರಪ್ಪನವರು ಇವ್ರ ಬಗ್ಗೆ ನಮ್ಮ ಶಿವಮೊಗ್ಗದ ಅಧ್ಯಕ್ಷರಾದ ಶಿವಮೊಗ್ಗ KRS ಪಕ್ಷದ ಅಧ್ಯಕ್ಷರಾದ ಪ್ರಭು ಸರ್ ಇದ್ದಾರೆ. ಮತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ದಯಾನಂದ್ ಅವರು ಇದ್ದಾರೆ, BS ದಯಾನಂದ್ ಅವರು ಇದ್ದಾರೆ. ಮತ್ತೆ ವಿಡಿಯೋ ಮಾಡ್ತಾ ಇರುವಂತ ನಮ್ಮ KRS ಪಕ್ಷದ ಕಾರ್ಯಕರ್ತರಾದ ಪ್ರಕಾಶ್ ಅವರಿದ್ದಾರೆ. ಇವತ್ತು ಈ ನಾಗೇಂದ್ರಪ್ಪ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಬಿಟ್ಟು ಇಲ್ಲಿ ಭದ್ರಾವತಿ ತಾಲೂಕು ಶಿಕ್ಷಣಾಧಿಕಾರಿ ಇವ್ರ ಬಗ್ಗೆ ನಮ್ಮ BS ದಯಾನಂದ್ ಅವರು ಮಾತಾಡ್ತಾರೆ. ಬಂಧುಗಳೇ ನಮಸ್ಕಾರ. ಇವತ್ತು ನಮ್ಮ ಪಕ್ಷದಿಂದ ಒಂದು ಕಾರ್ಯಕ್ರಮ ಮಾಡೋದಂತೇಳಿ ಇಲ್ಲಿ ಭದ್ರಾವತಿ ಬಂದಿದ್ವಿ. ನೀವು ನೋಡಿರ್ಬೋದು, ನಮ್ಮ ಪಕ್ಷದಿಂದ ಬಹಳಷ್ಟು ಕಾರ್ಯಕ್ರಮ ನಡೀತಾ ಇತ್ತು. ಯಾರು ಲಂಚಕೋರು ಇರ್ತಾರೆ, ಭ್ರಷ್ಟರು ಇರ್ತಾರೆ ಅಂತ ಅಧಿಕಾರಿಗಳಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಅಂದ್ರೆ ವಿನೂತನವಾಗಿ ಯಾರು ಮಾಡದೇ ಇರುವಂತದ್ದು. ಹಾಗೆ ಕಾನೂನಲ್ಲಿ ಇದು ಮಾಡಬಾರದಂತ ಇದ್ರು ಕೂಡ ನೀವು ಮಾಡ್ತಾ ಇದ್ದೀರಾ. ಸರ್ಕಾರ ಸಂಬಳ ತಗೊಂಡು ಇನ್ನೊಂದು ರೀತಿ ಹಣವನ್ನು ಲೂಟಿ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಬಹಳ ಧೈರ್ಯ ಬೇಕು. ನಿಮ್ಮ ಧೈರ್ಯಕ್ಕೆ ನಾವು ಮೆಚ್ತಾ ಇದೀವಿ. ನಿಮ್ಗೆ ಒಂದು ಸನ್ಮಾನ ಮಾಡ್ತೀವಿ ಅಂತ ವಿನೂತನವಾಗಿ ಒಂದು ಅವಮಾನ ಮಾಡುವಂತದ್ದೇ. ಯಾರು ಇಂತ ಭ್ರಷ್ಟ ಇರ್ತಾರೆ ಅವ್ರಿಗೆ ಅವಮಾನಿಸ್ಬೇಕು. ಅವಮಾನ ಆದಾಗ್ಲೇ ಅವರು ಸಮಾಜದಲ್ಲಿ ತಿದ್ಕೊಳ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದ ವಿಷಯ ಏನಂದ್ರೆ ತಿಳಿಸ್ತೀವಿ. ನಿನ್ನೆ 3ನೇ ತಾರೀಕು ಸಂಜೆ 7 ಗಂಟೆಗೆ, ಇವತ್ತು 4 ಅಲ್ವಾ, ಇವತ್ತೇ 3. ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ 2ನೇ ತಾರೀಕು ಒಬ್ಬ ಶಿಕ್ಷಕ ಅಂತ ಇರ್ತಾರೆ. ನಮ್ಗೆ ಮಾಹಿತಿ ಸಿಕ್ಕದ ಪ್ರಕಾರ, ಪತ್ರಿಕೆಗಳು ಬಂದ ಪ್ರಕಾರ ಲಿಂಗರಾಜ್ ಅನ್ನೋ ಶಿಕ್ಷಕ ಅವರು 2011ರಿಂದ 2023ವರೆಗೆ ಅವ್ರಿಗೇನು ಸ್ಯಾಲರಿ ಇನ್ಕ್ರಿಮೆಂಟ್ ಇರುತ್ತೆ, ಹಾಗೆ ಸರ್ಕಾರದಿಂದ ಬರ್ಬೇಕಾದಂತ ಏನು TADA ಬಹಳಷ್ಟು ಭತ್ಯೆಗಳಿರ್ತವೆ. ಆ ಭತ್ಯೆಗಳಿಗೆ ಅವ್ರಿಗೆ ಸಿಗದೆ ಇರೋ ಕಾರಣ ಒಂದು 12 ವರ್ಷದ ಭತ್ಯೆಗಳು ನನಗೆ ಬೇಕು ಅಂತ ಬಹಳಷ್ಟು ಬಾರಿ ಇವ್ರಿಗೆ ಮನವಿ ಕೂಡ ಕೊಟ್ಟಿರ್ತಾರೆ ಶಿಕ್ಷಣಾಧಿಕಾರಿ ಅವರಿಗೆ. ಹಾಗೆ ಇವರ ಮೇಲ ಅಧಿಕಾರಿ DDP ಆಫೀಸ್ ಇರ್ಬೇಕು, ಅವರಿಗೂ ಕೂಡ ಮನವಿ ಕೊಟ್ಟಿರ್ತಾರೆ. ಆದ್ರೂ ಅವರಿಗೆ ಭತ್ಯೆಗಳು ಸಿಕ್ಕಿರಲ್ಲ. ಆ ಭತ್ಯೆ ಸಿಗ್ಬೇಕಾದ್ರೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸೈನ್ ಬೇಕು. ಅದಕ್ಕೆ ಅವ್ರು ಅಲ್ದಾಡೆ ಸುಸ್ತಾದ ನಂತರ ಇವರಿಗೆ ಆ ಭತ್ಯೆ ಸಿಗ್ಬೇಕಾದ್ರೆ ಒಬ್ಬ ಬ್ರೋಕರ್ ಮಂಜುನಾಥ್ ಅಂತ ಯಾರೋ ಅವ್ರ ಕಡೆಯಿಂದ ಶಿಕ್ಷಣಾಧಿಕಾರಿ ಅವರೇ ಇವರು AK ನಾಗೇಂದ್ರಪ್ಪ, ಇವರು ಭದ್ರಾವತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದಂತವ್ರು. ನಾನ್ ನೋಡ್ದಾಗೆ ಸುಮಾರು ಒಂದು 3 ವರ್ಷಗಳಿಂದ ಇಲ್ಲೇ ಇದಾರೆ. ಅವರು ಮಧ್ಯೆ ಎಲ್ಲೋ ಟ್ರಾನ್ಸ್ಫರ್ ಆಗಿ ಹೋಗಿ ಮತ್ತೆ ಇಲ್ಲಿ ಬಂದ್ರು. ನಾನು ಒಂದ್ 2 ವರ್ಷದ ಬಂದಾಗ ಅವ್ರನ್ನ ಭೇಟಿಯಾಗಿದ್ವಿ. ಅವರು ಆ ಶಿಕ್ಷಕನಿಗೆ ಏನ ಭತ್ಯೆಗಳಿರ್ತವೆ, ಸ್ಯಾಲರಿ ಇನ್ಕ್ರಿಮೆಂಟ್ ಮತ್ತೆ ಸರ್ಕಾರದ ಭತ್ಯೆ ಸಿಗ್ಬೇಕಾದ್ರೆ 4 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾರೆ ಸೈನ್ ಮಾಡ್ಲಿಕ್ಕೆ. ಆ 4 ಲಕ್ಷದಲ್ಲಿ 1 ಲಕ್ಷ ಹಣವನ್ನ ಲಂಚವಾಗಿ ಪಡಿಬೇಕಾದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿ ಆ ಹಣವನ್ನ ಅವರು ಪಡೆಯುವಾಗ ಖುದ್ದಾಗಿ ಸಿಕ್ಕಿ ಬಿದ್ದು ಈಗ ಅವರು ಮೋಸ್ಟ್ಲಿ ಜೈಲಲ್ಲಿ ಇದಾರೆ ಅಂತ ಅನ್ಸುತ್ತೆ, ಕಸ್ಟಡಿಯಲ್ಲಿ. AK ನಾಗೇಂದ್ರಪ್ಪ ಇವ್ರ ಹೆಸರಲ್ಲೇ ಇದೆ, ಸಂಬಳ ಇದೆ, ಆದ್ರೂ ನಿಂಗೆ ಲಂಚ. AK ನಾಗೇಂದ್ರಪ್ಪ ಒಳ್ಳೆ ಸಂಬಳ ಇದೆ, ಇವ್ರಿಗೆ ಕಮ್ಮಿ ಅಂದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ನಮ್ ತಿಳಿದಂಗೆ 1.25 ಲಕ್ಷದಿಂದ 1.25 ಲಕ್ಷದವರೆಗೆ ಇವ್ರಿಗೆ ಸಂಬಳ ಇರುತ್ತೆ. ಎಲ್ಲ ಅಧಿಕಾರಿ ಯಾರು ತಾಲೂಕ್ ಹೆಡ್ ಇರ್ತಾರೋ, ಒಬ್ಬ ತಹಶೀಲ್ದಾರ್ ಹಿಡಿದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಹಾಗೆ ಒಬ್ಬ ಏನು CI ಬರ್ತಾರೆ, ಇನ್ಸ್ಪೆಕ್ಟರ್ಗಳು, ಎಲ್ಲರಿಗೂ 1.25-1.25 ಲಕ್ಷದವರೆಗೆ ಸಂಬಳ ಇರುತ್ತೆ. ಅದನ್ನು ಬಿಟ್ಟು ಇನ್ನೂ ಏಸ್ಗೆ ಬೇಕು, ನಮ್ಗೆ ಇನ್ನೂ ಬೇಕು ಹಣ, ನಮ್ಮ ಕುಟುಂಬಸ್ಥರಿಗೆ ಒಳ್ಳೊಳ್ಳೆ ಚಿನ್ನ ತಗೊಂಡೋಗ್ಬೇಕು, ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ಬೇಕು, ಅವ್ರನ್ನ ರಾಜ್ಯಾದ್ಯಂತ ಸುತ್ತಾಡಿಸ್ಬೇಕು, ನನ್ಗೆ ಸಂಬಳ ಸಾಕಾಗಲ್ಲ ಅಂತ ಇನ್ನೂ ಆಸೆ ಪಡುವಂತ ಇಂಥ ಲಂಚಕೋರ AK ನಾಗೇಂದ್ರಪ್ಪ ಅವರಿಗೆ ಇವತ್ತು ಏನ್ ನಿನ್ನೆ ಲೋಕಾಯುಕ್ತದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಅವರಿಗೆ ಒಂದು ಹಾರ ಹಾಕುವ ಮೂಲಕ ಅವರ ಹುದ್ದೆಗೆ ಹಾಗೆ ಅವರಿಗೆ ಒಂದು ನಾವು ಸನ್ಮಾನ ಮಾಡಿ ಅವಮಾನಿಸುವಂತ ಕಾರ್ಯಕ್ರಮವನ್ನು ಮಾಡ್ಬೇಕು. ಯಾಕಂದ್ರೆ ಇಂಥ ಕಾರ್ಯಕ್ರಮ ನಡೆದಾಗ ಅಷ್ಟೇ ಅವ್ರು ಬದಲಾಗ್ತಾರೆ. ಎಲ್ಲರಿಗೆ ಅವ್ರಿಗೆ ಗೌರವ ಕೊಡ್ತಾ ಇರ್ತಾರೆ ಜನ, ಅಲ್ಲಿವರಿಗೆ ನಾವು ಮಾಡಿದ್ದೇ ಸರಿ ಅಂತ ಜನ ಅನ್ಕೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇನ್ನೂ ಲಂಚ ತಿಂತ ಇರ್ತಾರೆ. ಇಂಥದ್ದು ಅವಮಾನಗಳನ್ನ ಮಾಡಿ ಹಾರ ಹಾಕಿದಾಗ್ಲೇ ಅವರು ನಾಳೆ ದಿನ ಇಲ್ಲಪ್ಪ ಇಂಥದ್ದು ನಾವು ಮಾಡಬಾರ್ದು, ಸಾರ್ವಜನಿಕವಾಗಿ ನಮ್ಮನ್ನ ಅವಮಾನಿಸ್ತಾರೆ ಅಂತ ಬದಲಾಗ್ತಾರೆ ಅನ್ನುವ ನಿಟ್ಟಿನಲ್ಲಿ ನಾವೊಂದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬನ್ನಿ ಜಿಲ್ಲಾಧ್ಯಕ್ಷರೇ, ಹಾರ ತಗೊಳ್ಳಿ. ನಮ್ಮ ಪಕ್ಷದಿಂದ ಇಂಥ ಲಂಚಕೋರ AK ನಾಗೇಂದ್ರಪ್ಪ ಅವರಿಗೆ ಹಾರ ಹಾಕುವ ಮೂಲಕ ಅವಮಾನ ಆಕ್ಚುಲಿ ಇವರ ಕೊಠಡಿಯಲ್ಲೇ ಹೋಗಿ ಕೊಠಡಿ ಬಾಗ್ಲಿಗೆ ಹಾರ ಹಾಕ್ಬಿಟ್ಟು ಮಾಡುವಂತ ನಾವು ಪ್ಲಾನ್ ಮಾಡಿದ್ವಿ.
ಲಂಚಕೋರ ಎಕೆ ನಾಗೇಂದ್ರಪ್ಪನಿಗೆ ಧಿಕ್ಕಾರ 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 ಲಂಚಕೋರ ಎಕೆ ನಾಗೇಂದ್ರಪ್ಪನಿಗೆ ಧಿಕ್ಕಾರ ಧಿಕ್ಕಾರ ಲಂಚಕೋರ ಭದ್ರಾವತಿ ಬಿಇಒ ಕ್ಷೇತ್ರ ಶಿಕ್ಷಣಕ್ಕೆ ಅಧಿಕಾರಿ ಎಕೆ ನಾಗೇಂದ್ರಪ್ಪನಿಗೆ ಧಿಕ್ಕಾರ ಧಿಕ್ಕಾರ. ಆಯ್ತಾ, ಸೂಪರ್ ಆಯ್ತಾ. ಬನ್ನಿ. ನಾವು ಒಂದು 2 ವರ್ಷದ ಹಿಂದೆ ನಮ್ಮ ಪಕ್ಷದಿಂದ ಸರ್ಕಾರಿ ಶಾಲೆಗಳ ಅಭಿಯಾನ ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾವ ಭಾಗ ಅಂದ್ರೆ ಒಂದು ಹೊಳೆಹೊನ್ನೂರಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅನ್ಸುತ್ತೆ. ಅದು SLC ಇಂದ PUC ವರೆಗೆ 8ನೇ ತರಗತಿಯಿಂದ PUC ವರೆಗೆ ಇತ್ತಂತ ಅನ್ಸುತ್ತೆ. ಅದು ನಾವು ಹೌದು ಪದವಿ ಪೂರ್ವ ಕಾಲೇಜು. ಆ ಕಾಲೇಜಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಸರಿಯಾಗಿರಲ್ಲ, ಕೊಠಡಿ ಸ್ವಲ್ಪ ಒಂದು ಭಾಗದ ಕೊಠಡಿ ಕೂಡ ಚೆನ್ನಾಗಿರಲ್ಲ. ಅದನ್ನೆಲ್ಲ ನಾವು ಅಭಿಯಾನದಲ್ಲಿ ಪಟ್ಟಿ ಮಾಡಿ ಇವ್ರಿಗೆ ಒಂದು ಮನವಿ ಕೊಟ್ಟು ಕೂಡ ಅದರಲ್ಲಿ ಯಾವುದೇ ರೀತಿಯ ಸುಮಾರು ಒಂದು 6 ತಿಂಗಳು ವರ್ಷ ಆದ್ರೂ ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ಳದೆ ಆ ಪತ್ರಗಳನ್ನ ಅವ್ರು ಕುತ್ಕೊಳ್ಳಂತ ಸೀಟ ಅಡಿಗೆ ಅಂದ್ರೆ ಅಡಿಕೆ ಹಾಕೊಂಡು ಕುತ್ಕೊಂಡಂತ ಅಧಿಕಾರಿ ನೋಡ್ದಾಗೆ ಈಗ ಒಂದು ಕಳೆದ ತಿಂಗಳಲ್ಲಿ ಅಂತ ಅನ್ಸುತ್ತೆ, ಪೇಪರ್ ಅಲ್ಲಿ ಬಂದಿತ್ತು ಮಾಧ್ಯಮದಲ್ಲಿ, ಈ ವರ್ಷ ಸರಿ ಸುಮಾರು 30,000 ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಜನರಿಗೋಸ್ಕರ ಉಚಿತವಾಗಿ ಇರುವಂತಹ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವರಿಗೆ ಸಂಬಳ ಚೆನ್ನಾಗಿದೆ, ಯಾಕೆ ಸಂಬಳ ಕೊಡ್ತಾರೆ? ಸರ್ಕಾರಿ ಶಾಲೆಗಳನ್ನ ಉಳಿಸಪ್ಪ ಬೆಳೆಸಪ್ಪ ಅಂತ ಇವ್ರಿಗೆ ಒಳ್ಳೆ ಸಂಬಳ ಕೊಡ್ತಾರೆ. ಆದ್ರೆ ಇವ್ರ ಕಚೇರಿಯಲ್ಲಿ ಕುತ್ಕೊಂಡು ಆರಾಮವಾಗಿ ಫ್ಯಾನ್ ಹಾಕೊಂಡು ಈ ರೀತಿ ಯಾರ ಶಿಕ್ಷಕರು ಇರ್ತಾರೆ ಅವ್ರಿಗೆ ಬರ್ಬೇಕಾದಂತ ಸವಲತ್ತುಗಳಲ್ಲಿ ಸ್ಯಾಲರಿ ಇನ್ಕ್ರಿಮೆಂಟ್ ಅಲ್ಲಿ ಅಥವಾ ಇನ್ನೊಂದ್ರಲ್ಲಿ ಲಂಚ ಪಡ್ಕೊಂಡು ಆರಾಮಾಗಿ ಕುತ್ಕೊಂಡು ಗಾಳಿ ಹಾಕೊಂಡು ಸಂಜೆ 5:30 ಆಯ್ತು ಅಂದ್ರೆ ಮನೆಗೆ ಹೋಗುವಂತದ್ದು, ಇಲ್ಲ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಯಾವ್ದೋ ಭೇಟಿ ಇದೆ ನಮ್ಗೆ ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಂತ ಹೋಗುವಂತದ್ದು ಇಂಥದ್ದೇ ನಡೀತಾ ಬಂದಿರೋದು. ಕೇವಲ ಇವ್ರೊಬ್ರೇ ಅಲ್ಲ, ಸರ್ಕಾರಿ ಸಂಬಳ ಬೇಕು, ಸರ್ಕಾರಿ ಶಾಲೆ ಬೇಡ. ಸರ್ಕಾರಿ ಸಂಬಳ ಬೇಕು, ಯಾವ್ದನ್ನು ಉಳಿಸ್ಲಿಕ್ಕೋಸ್ಕರ ಬೆಳೆಸ್ಲಿಕ್ಕೋಸ್ಕರ ಸಂಬಳ ಕೊಡ್ತಾರೆ, ಅದನ್ನ ತಗೊಳ್ತಾರೆ. ಆದ್ರೆ ಯಾವ್ದನ್ನು ಉಳಿಸಲ್ಲ, ಯಾವ್ದನ್ನು ಬೆಳೆಸಲ್ಲ. ಇಲ್ಲೇ ಉತ್ತದಲ್ಲಿ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಕೂಡ ಬಹಳ 2 ವರ್ಷದಿಂದ ಬೀಳುವಂತ ಸ್ಥಿತಿಯಲ್ಲಿತ್ತು. ಈಗ ಮೊನ್ನೆ ಒಂದು 3-4 ತಿಂಗಳ ಹಿಂದೆ ನಾನು ನೋಡಿದಾಗ ಸ್ವಲ್ಪ ಗಾರೆ ಗೀರೆ ಎಲ್ಲ ಹೊಡೆದು ಒಂದ್ ಸ್ವಲ್ಪ ರೆಡಿ ಮಾಡಿದ್ದಾರೆ. ಕೆಲವೊಂದು ಸರ್ಕಾರಿ ಶಾಲೆಗಳು ಹೋದ್ರೆ ಇನ್ನೂ ಹಳೇ ಕಾಲದ ಹಂಚಿನ ಶಾಲೆಗಳಿರ್ತವೆ. ಇಲ್ಲೇ ಇದೆ ನೋಡಿ ಕಂಚಿನ ಶಾಲೆ, ಇಲ್ಲೂ ಕೂಡ ಅಭಿಯಾನ ಮಾಡಿ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ಇಲ್ಲೇ ಹಿಂದ್ಗಡೆ ಒಂದು ಶಾಲೆ ಬರುತ್ತೆ, ಕಿರಿಯ ಪ್ರಾಥಮಿಕ ಶಾಲೆ. ಅಲ್ಲೂ ಕೂಡ ಶೌಚಾಲಯ ಇಲ್ಲ, ಮಕ್ಕಳ ಸಂಖ್ಯೆ ಜಾಸ್ತಿ ಇಲ್ಲ, ಅಲ್ಲಿ ಶಿಕ್ಷಕರು ಕೊರತೆ ಇದೆ. ಅದನ್ನು ಕೂಡ ಮನವಿ ಈ ಅಪ್ಪರಿಗೆ ಕೊಟ್ಟಿದ್ರು ಕೂಡ ಮಾಡ್ಲಿಲ್ಲ. ಅದಕ್ಕೆ ನಾಗೇಂದ್ರಪ್ಪ ಏಕೆ ಮಾಡಲಿಲ್ಲ ಅಂತೇಳಿ ಕೇಳ್ತಿದ್ವಿ. ಯಾಕಂದ್ರೆ ಅವ್ರ ಇನಿಷಿಯಲ್ ಅಲ್ಲೇ ಏಕೆ ಇದೆ, ಸಂಬಳ ಇರುತ್ತೆ, ಲಂಚ ಯಾಕೆ ತಗೊಂಡಿ ಏಕೆ ನಾಗೇಂದ್ರಪ್ಪ ಅಂತ ಕೇಳ್ತಾ, ಇಂತ ಅಧಿಕಾರಿಗಳು ಅವರಿಗೆ ಕೇವಲ ಅಮಾನತು ಮಾಡೋದಲ್ಲ, ಅವ್ರನ್ನ ವಜಾ ಮಾಡುವಂತದ್ದು ಆಗ್ಬೇಕು ಮುಂದಿನ ದಿನಗಳಲ್ಲಿ. ಅವರಿಗೆ ಸರ್ಕಾರಿ ಕೆಲಸನೇ ಸಿಗ್ಬಾರ್ದ. ಅವ್ರಿಗೆ ಮಾತ್ರ ಅಲ್ಲ, ಅವರ ಕುಟುಂಬದಲ್ಲಿ ಯಾರಿಗಾದ್ರೆ ಅವರ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗೂ ಕೂಡ, ಹೇಗೆ ತಾತನ ಆಸ್ತಿಗೆ ಮೊಮ್ಮಕ್ಕಳು ಕೂಡ ಹಕ್ಕುದಾರರಾಗಿರ್ತಾರೋ ಹಾಗೆ ಇವರು ಸಿಕ್ಕಿ ಬಿದ್ರೆ ಅವರ ಮೊಮ್ಮಕ್ಕಳ ಕಾಲದವರೆಗೂ ಕೂಡ ಸರ್ಕಾರಿ ಹುದ್ದೆ ಅವ್ರ ಮನೆಯಲ್ಲಿ ಸಿಗುವ ಹಾಗೆ ಇಲ್ಲ. ಈ ರೀತಿ ಒಂದು ಕಾನೂನು ಆದಾಗ ಮಾತ್ರ ಇವೆಲ್ಲ ಬದಲಾಗುತ್ತೆ ಅಂತ ತಿಳಿಸ್ತಾ, ದಯವಿಟ್ಟು ಯಾರ್ಯಾರು ಸರ್ಕಾರಿ ಅಧಿಕಾರಿಗಳಿದ್ರ ನಿಮ್ಗೆಲ್ಲರಿಗೂ ಒಳ್ಳೆ ಸಂಬಳ ಇದೆ, ಆ ಸಂಬಳ ತಗೊಂಡೆ ಒಳ್ಳೆ ಜೀವನ ನಡೆಸಿ ಅಂತ ತಿಳಿಸ್ತೀವಿ. ಮೊನ್ನೆ ನನ್ಗೆ ಒಂದ್ಸಲ ಸಿಕ್ಕಿದಾಗೆ ಒಂದು ಸರ್ಕಾರಿ ಟೀಚರ್, ಕಿರಿಯ ಪ್ರಾಥಮಿಕ ಶಾಲೆ ಟೀಚರು, 4ನೇ ಕ್ಲಾಸ್ ವರೆಗೆ ಏನೋ ಇರುತ್ತಂತೆ. ಆ ಟೀಚರ್ ಸಂಬಳ ಅಂತ ಕೇಳಿ ನನ್ಗೆ ಗಾಬರಿ ಆಗ್ಬಿಡ್ತು. ಎಷ್ಟಿರ್ಬೋದು ಅಧ್ಯಕ್ಷ? ಕರೆಕ್ಟ್ ಆಗಿ ಹೇಳಿದ್ರು ಅಧ್ಯಕ್ಷ, 80,000 ಸಂಬಳ ಅಂತೆ. ಮಕ್ಕಳು ಎಷ್ಟು? ಕೇವಲ 20 ಮಕ್ಕಳು, ಕೇವಲ 20 ಮಕ್ಕಳು. ಆ ಟೀಚರ್ ಸಂಬಳ 80,000 ಸರ್ಕಾರಿ ಶಾಲೆಯಲ್ಲೇ. ಹಾಗೆ ಮಾಮೂಲಿ ವಾಟ್ಸಪ್ ಏನು ಫೇಸ್ಬುಕ್ ಇರ್ತದೆ, ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುತ್ತೆ. ಖಾಸಗಿ ಶಾಲೆ ಮಾತ್ರ ಚೆನ್ನಾಗಿರುತ್ತೆ, ಆದ್ರೆ ಖಾಸಗಿ ಶಾಲೆ ಹೋಗುವಂತ ಪಾಠ ಮಾಡುವಂತ ಟೀಚರ್ಗಳು ಬಡವರಾಗಿರ್ತಾರೆ, ಸಂಬಳ ಕಮ್ಮಿ ಸಂಬಳದಲ್ಲಿ ಚಿಕ್ಕ ಮನೆಯಲ್ಲಿ ಬಡವರಾಗಿರ್ತಾರೆ. ಆದ್ರೆ ಸರ್ಕಾರಿ ಶಾಲೆ ಬಿದ್ದೋಗಿರ್ತದೆ, ಸರ್ಕಾರಿ ಶಾಲೆ ಶಿಕ್ಷಕರು ಮನೆ ಮಾತ್ರ ಐಫೈ ಆಗಿರುತ್ತಂತೆ. ಇದು ನಿಜ. ಆದ್ರೆ ನಾವು ಕೇವಲ ಈ ಮೀಡಿಯಾದಲ್ಲಿ ಮಾತ್ರ ಹಾಕೊಂಡು ಸುಮ್ನೆ ಆಗ್ತೇವೆ. ಯಾವ್ದು ಸುಮ್ನೆ ಆಗ್ಬಾರ್ದು. ಪ್ರತಿಯೊಬ್ಬರು ಕೂಡ ಅದನ್ನ ಪ್ರಶ್ನೆ ಮಾಡ್ಬೇಕು, ಇಂಥ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ಬೇಕು. ಅವಾಗ ಮಾತ್ರ ಈ ಸಮಾಜ ಬದಲಾಗುತ್ತೆ. ಅಲ್ಲಿವರೆಗೂ ಈ ಒಂಥರ ನಮ್ಗೆ ಬೇಸರ ಆಗುತ್ತೆ, ನಮ್ ದೇಶ ಈ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ತುಂಬಾ ಬೇಸರ ಆಗುತ್ತೆ. ದಯವಿಟ್ಟು ಇನ್ಮೇಲಾದ್ರೂ ಸರ್ಕಾರಿ ಅಧಿಕಾರಿಗಳು ನಿಮ್ ಸಿಗುವಂತ ಸಂಬಳಕ್ಕೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ತಿಳಿಸ್ತಾ, ಹಾಗೆ ಇನ್ನೊಂದು ವಿಚಾರ, ಇಲ್ಲೊಂದು ಸ್ವಲ್ಪ ತೋರಿಸ್ರಿ, ಇದೇ ವಿಚಾರದಲ್ಲಿ ತೋರ್ಸೋಣ. ಇದು ಭದ್ರಾವತಿಯಲ್ಲಿ ಏನು ಕನಕ ಮಂಟಪ ಅಂತ ಬರುತ್ತೆ, ಇಲ್ಲಿ ಕನಕ ಮಂಟಪ ರಸ್ತೆ. ಪ್ರಕಾಶ್ ಈ ಕಡೆ ತೋರ್ಸ್ರಿ.
ಇದು ಕೂಡ ಈ ಕಾಮಗಾರಿ ಏನು ಈ ಫೈಬರ್ದು ಪೋಲ್ ಹಾಕಿದ್ದಾರೆ ಫುಟ್ಪಾತ್ಗೆ, ಈ ಕಡೆ ತೋರ್ಸಿ ಪ್ರಕಾಶ್, ಸಾಕು. ಇದಕ್ಕೆ ಕಮ್ಮಿ ಅಂದ್ರು ಲಕ್ಷ ಮೇಲ್ ಖರ್ಚು ಮಾಡಿರ್ತಾರೆ. ಏನು ಹಬ್ಬ ಅಂದ್ರೆ ಒಂದ್ 2 ತಿಂಗಳು ಬಂದಿರ್ಬೋದು. ಏನ್ ಜಿಲ್ಲಾಧ್ಯಕ್ಷ ಇವ 2 ತಿಂಗಳು ಅಷ್ಟೇ. ಈಗ ಹೇಗಿದೆ ನೋಡಿ ಪರಿಸ್ಥಿತಿ. ಸುಮ್ನೆ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು, ಹೆಂಗೆ ಬಿಲ್ ಹೊಡಿಬೇಕು, ಹೆಂಗೆ ಸರ್ಕಾರದ ತೆರಿಗೆ ಹಣ ಅಷ್ಟು ಅಕೌಂಟ್ ಅಲ್ಲಿ ಇದೆ, DDP ಅಕೌಂಟ್ ಅಲ್ಲಿ ಇದೆ, ಈಗ ಸರ್ಕಾರ ಖಜಾನೆಯಲ್ಲಿದೆ, ಹೆಂಗ್ ಕಿತ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಯಾವ್ಯಾವ ರೂಪ ಇದೆ ಕಿತ್ಕೊಳ್ಳೋದು ಅಂತೇಳಿ ಇದನ್ನೇ ಮಾಡಿ ಇದನ್ನ ಹಾಕಿರುವಂತದ್ದು ನೋಡಿ. ಇದು ಕಚೇರಿಯ ಮುಂಭಾಗದ್ದೇ. ಇದು ಭದ್ರಾವತಿ ನಗರಸಭೆಯವರು ಇಲ್ಲ ಟ್ರಾಫಿಕ್ ಪೊಲೀಸ್ ಯಾರು ಹಾಕಿರ್ತಾರೆ ಇಲಾಖೆಯವರು. ಇನ್ನೊಂದು ದುಡ್ಡು ತಿನ್ನುವಂತದ್ದು ಏನಂದ್ರೆ ಸರ್ಕಾರಿ ಬಸ್ಗಳಲ್ಲಿ ನೀವು ಹಿಂದೆ ನೋಡಿದ್ರೆ ಪ್ರಾಣಿಗಳ ಮೇಲೆ ದಯೆ ಇರಲಿ, ಯಾವುದೇ ಸರ್ಕಾರಿ ಬಸ್ ತಗೊಳ್ಳಿ ಹಿಂದೆಗಡೆ ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಬೋರ್ಡ್. ಆ ಸ್ಟಿಕ್ಕರ್ ಹಾಕೋದಕ್ಕೆ ಎಷ್ಟು ಖರ್ಚಾಗಿರ್ಬೋದು, ಒಂದು ಸ್ಟಿಕ್ಕರ್ ಎಷ್ಟು ಆಗಿರ್ಬೋದು, ಸಾವಿರಾರು ಲಕ್ಷಾಂತರ ಬಸ್ಗಳಿಗೆ ಎಷ್ಟು ಆಗಿರ್ಬೋದು. ಇದು ಒಂದು ದೊಡ್ಡ ಲೂಟಿ ಹೊಡುವಂತದ್ದೇ. ಪ್ರಾಣಿಗಳ ಮೇಲೆ ದಯೆ ಇಲ್ಲ. ಆದ್ರೆ ಯಾವ್ದು ಕೂಡ ನಾನು ಬಸ್ಸಲ್ಲಿ ಹೋದಾಗ ಎಷ್ಟೋ ಸಲ ಗಮನಿಸ್ತೀನಿ, ನಾಯಿ ಓಡಾಡ್ತಿದ್ರು ಡ್ರೈವರ್ ಆರ್ನೇ ಹೊಡಿಯಲ್ಲ. ಸಿಗಾಕೊಂಡ್ಲಿ ನಮ್ಗೇನ ಅಲ್ವಾ? ನೀವು ಯಾವ ಪ್ರಾಣಿಗಳು ಸಿಕ್ಕರು ಸುಮ್ನೆ ಹೋಗ್ತಾ ಇರ್ತಾರೆ, ಆರ್ನೇ ಹೊಡಿಯಲ್ಲ. ಆ ನಾಯಿಗಳ ತಪ್ಸ್ಕೊಂಡ್ರು ಸುಮ್ನೆ ಹಿಂದೆಡೆ ಮಾತ್ರ ಸ್ಟಿಕ್ಕರ್ ಪ್ರಾಣಿಗಳ ಮೇಲೆ ದಯೆ ಇರ್ಲಿ. ಯಾಕಂದ್ರೆ ಹಣ ಹೊಡಿಬೇಕು, ಲೂಟಿ ಮಾಡ್ಬೇಕು. ಸಾರ್ವಜನಿಕ ಹಣ ಅಂದ್ಬಿಟ್ರೆ ಇವ್ರಿಗೆ ಹಸಿವು ಆಗ್ತಾ ಇರ್ತದೆ, ತಿನ್ಬೇಕು ಅಂತ. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಇನ್ಮೇಲೆ ಯಾರೇ ಈ ರೀತಿ ಲಂಚ ತಗೊಂಡು ಸಿಗಾಕೊಂಡ್ರೆ, ಲೋಕಾಯುಕ್ತಕ್ಕೆ ರೈಡ್ ಆದ್ರೆ ಅಥವಾ ಇನ್ನೊಂದ್ ರೀತಿಯಲ್ಲಿ ಸಿಗಾಕೊಂಡ್ರೆ ನಾವು ಈ ರೀತಿ ಸಾರ್ವಜನಿಕವಾಗಿ ಅವರಿಗೆ ಸನ್ಮಾನ ಮಾಡಿ ಅವಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದು KRS ಪಕ್ಷ ಒಂದು ಒಳ್ಳೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ಬೇಕು, ಹಾಗೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡ್ಬೇಕು. ಪ್ರಾಮಾಣಿಕವಾಗಿ ಸರ್ಕಾರಗಳು ಆಡಳಿತ ನಡೆಸಬೇಕು ಅಂತ ಕೇಳ್ಕೊಳ್ತಾ, ನಾವು ಯಾಕೆ ಈ ತರ ತೋರಿಸ್ತಾ ಇದೀವಿ, ಇವ್ರು ಇದ್ ಮಾಡ್ತಾ ಇದೀವಿ ಅಂತಂದ್ರೆ, ಇದೇ ಅಧಿಕಾರಿ ಬೇರೆ ಜಾಗದಲ್ಲಿ ಹೋಗಿ ಮತ್ತೆ ಕೆಲಸ ತಗೊಂಡು ಮತ್ತೆ ಇನ್ನೊಂದ್ ಕಡೆ ಹೋಗಿ ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತಾರೆ. ಇದಕ್ಕೋಸ್ಕರ ಇಲ್ಲಿ ಇವ್ರನ್ನ ತೋರಿಸ್ಪಡಿಸಿರೋದ್ರಿಂದ ಇದು 4 ಜನ ನೋಡಿ ಇದೇ ಅಧಿಕಾರಿ ಅಲ್ಲಿ ಅಂತ ಗುರುತಿಸಿದಾಗ ಅವನು ಅಲ್ಲಿ ಕೆಲಸ ಮಾಡಕ್ ಆಗಲ್ಲ, ವಜಾ ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಇದನ್ನ ತೋರಿಸಿ ಇವ್ರಿಗೆ ಈ ತರ ಸನ್ಮಾನ ಅವಮಾನ ಮಾಡಿ ಜನಗಳಿಗೆಲ್ಲ ಇವ್ರ ಮಕ ಏನು, ಚೇಹರೆ ಎಂತದ್ದು, ಇವ್ರ ಹೆಸರು ಏನು, ಇವ್ರು ಏನ್ ಮಾಡಿದ್ದಾರೆ. ಈಗ ಈ ಶಿವಮೊಗ್ಗ ಆಯ್ತು, ಭದ್ರಾವತಿ ಆಯ್ತು, ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಸೇರ್ಕೋತಾರೆ. ಇದೇ ತರ ಮಾಡ್ತಾ ಇದಾರೆ. ಅದಕ್ಕೆ ಈ ಕೆಲಸಗಳು ಆಗ್ಬಾರ್ದು ಅಂತ ಅನ್ಬಿಟ್ಟು ಈಗ ಅವರು ಲೋಕಾಯುಕ್ತ ದಾಳಿ ಮಾಡಿ ಅವ್ರು ನಿಲ್ಸಿರ್ತಾರೆ. ಇಲ್ಲಿನ ಜನಕ್ಕೆ ಅಷ್ಟೇ ಗೊತ್ತಾಗಿರತ್ತೆ, ಹೊರಗಡೆ ಜನಕ್ಕೆ ಗೊತ್ತೇ ಆಗಿರಲ್ಲ. ಅಲ್ಲೂ ಕೆಲಸ ಮಾಡ್ತಾರೆ, ಅಲ್ಲೂ ಡ್ಯೂಟಿ ಮಾಡ್ತಾರೆ. ಅದಕ್ಕೆ ಇದು 4 ಜನಕ್ಕೆ ಗೊತ್ತಾಗ್ಬೇಕು ಅಂತ ನಾವು ಈ ತರ ಕಾರ್ಯಕ್ರಮಗಳನ್ನ ನಮ್ಮ KRS ಪಾರ್ಟಿಯಿಂದ ನಾವು ಮಾಡ್ತಾ ಇರೋದು. ಇದು ಯಾವುದೇ ಒಂದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಿರುವಂತದ್ದು. ಇಲ್ಲ ಅಂತ ಹೇಳಿ ಇದ್ರೆ, ಪ್ರಾಮಾಣಿಕವಾಗಿದ್ರೆ ಯಾರೇ ಶಾಸಕರಾಗಿ ಯಾವುದೇ ಅಧಿಕಾರಿ ಬಂದು ಹೇಳಿ, ಒಂದು ತಾಲೂಕ್ ಕಚೇರಿಗೆ ಒಂದು ಪೋಸ್ಟ್ಗೆ ಯಾರೇ ಒಬ್ರು ಬರ್ಬೇಕು ಅಂದ್ರೆ ಲಂಚ ಕೊಟ್ಟೆ ಬರ್ತಾರೆ. ಒಬ್ಬ ಅಲ್ಲಿನ ಏನ್ ಲೋಕಲ್ MLA ಇರ್ತಾನೆ, ಅವನು ದುಡ್ಡು ಕೊಟ್ಟೆ ಈ ಪ್ಲೇಸಿಗೆ ಬರುವಂತದ್ದು. ಎಲ್ಲಾ ಕಡೆ ಈವನ್ ತಹಶೀಲ್ದಾರು ಕೂಡ, ಹಾಗೆ SP ಅವರು, ಜಿಲ್ಲಾಧಿಕಾರಿಗಳು, ಪ್ರತಿಯೊಂದು ಸರ್ಕಾರಿ ಅಧಿಕಾರಿಗಳು ಯಾರು ಇರ್ತಾರೆ ಅವರೆಲ್ಲ ಲಂಚ ಕೊಟ್ಟೆ ಬರುವಂತವ್ರು. ಅವ್ರು ಇಲ್ಲ ನಾವು ಕೊಟ್ಟು ಬರ್ತಾ ಇಲ್ಲ, ನಾವು ಪ್ರಾಮಾಣಿಕವಾಗಿ ನಮ್ ಪೋಸ್ಟಿಂಗ್ ಆಗ್ತಾ ಇದೆ ಅಂತೇಳಿ ಎದೆ ಮುಟ್ಟಿ ಅವ್ರ ಕುಟುಂಬದ ಮೇಲೆ ನೆನ್ಸ್ಕೊಂಡು ನಮ್ಗೆ ಹೇಳಿ, ನಾವು ಲಂಚ ಕೊಟ್ಟು ಬಂದಿಲ್ಲ, ನಾವು ಲಂಚ ಪಡಿತಾ ಇಲ್ಲ ಅಂತೇಳಿ ಹೇಳಿ ನೋಡೋಣ. ಇದು ಈ ಕ್ಷೇತ್ರದ ಶಾಸಕರ ಜವಾಬ್ದಾರಿ ಕೂಡ ಇರ್ತದೆ. ಸರ್ಕಾರಿ ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೋಬೇಕು, ಅವರಿಗೆ ಫಸ್ಟೇ ಯಾವ್ದೇ ಒಬ್ಬ ಅಧಿಕಾರಿ ಬಂದ್ರು ಕೂಡ ನೀನ್ ಲಂಚ ಇಲ್ದಂಗೆ ಜನಸೇವೆ ಮಾಡಪ್ಪ, ನೀನ್ ಸರ್ಕಾರ ಸಂಬಳದಲ್ಲಿ ಇದೆಯಾ, ನಾನು ಸೇರಿದಂತೆ ನಾನೊಬ್ಬ ಶಾಸಕನಾಗಿ ಕೂಡ ಇದು ಸಾರ್ವಜನಿಕವಾಗಿ ಕೆಲಸ ಮಾಡ್ಬೇಕು, ಸರ್ಕಾರದ ತೆರಿಗೆ ಹಣ ಒಂದೊಂದು ರೂಪಾಯಿನೂ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿನ ಶಾಸಕರು ಕೂಡ ತಿಳಿಸ್ಬೇಕು. ಎಲ್ಲಾ ಸಿಬ್ಬಂದಿಗಳಿಗೂ ಇದೇ ರೀತಿ ಕೆಲಸ ಮಾಡಬೇಡಿ ಅಂತ ಕೂಡ ಇದು ಯಾವ ಸಂಬಂಧಪಟ್ಟ ಇಲಾಖೆ ಕೂಡ ಶಾಸಕರು ಹೇಳುವಂತದ್ದು ಇರುತ್ತೆ. ಏನೇನ್ ನಡೆದ್ರು ಶಾಸಕರುಗಳೇ ಜನ ಪ್ರತಿನಿಧಿ ಆದ್ರಿಂದಾಗಿ ಜನರ ಹಣವನ್ನು ಉಳಿಸುವಂತದ್ದು ಕೆಲಸ ಶಾಸಕರದ್ದೇ ಆಗಿರುತ್ತೆ. ದಯವಿಟ್ಟು ಇಲ್ಲಿನ ಏನ್ ಲೋಕಲ್ ಶಾಸಕರು ಇರ್ತಾರೆ, ನೀವು ಗಮನಿಸ್ಬೇಕು. ನಿಮ್ಮ ಕ್ಷೇತ್ರನ ಚೆನ್ನಾಗಿಡಿ, ಪಾರದರ್ಶಕವಾಗಿಡಿ, ಪ್ರಾಮಾಣಿಕರಾಗಿಡಿ, ಯಾವ್ದು ಲಂಚ ಇಲ್ದಂಗೆ ಕೆಲಸಗಳನ್ನ ಮಾಡುವಾಗೆ ಅಧಿಕಾರಿಗಳಿಗೆ ಹೇಳಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವ ಮೊದಲು ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ಅನ್ನೋದನ್ನ ಒಂದು 2 ನಿಮಿಷ ಲೈವ್ ವಿಡಿಯೋದಲ್ಲಿ ತೋರ್ಸೋಣ ಬನ್ನಿ. ಅಧಿಕಾರಿಗಳಿಗೆ ಈಗ ಕೇಳಲಿಕ್ಕೆ ಮೋಸ್ಟ್ಲಿ ಆ ಕ್ಷೇತ್ರ ಶಿಕ್ಷಣಾಧಿಕಾರಿ BO ಅವರು ಇಲ್ಲದೆ ಇರೋದ್ರಿಂದ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋದು ಇರುತ್ತೆ. ಒಂದೇ ಒಂದು ನೋಡಿ ಬಂಧುಗಳೇ, ಈಗ ನಾವು ಹೇಳದಂತ ಕಚೇರಿ AK ನಾಗೇಂದ್ರಪ್ಪ ಅವರ ಕೊಠಡಿ ಇದು. ಇದೇ ಕೊಠಡಿಯಲ್ಲಿ ನಮ್ಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಇದೇ ಕೊಠಡಿಯಲ್ಲಿ 1 ಲಕ್ಷ ರೂಪಾಯಿ ಲಂಚ ನಿನ್ನೆ ಪಡಿಬೇಕಾದ್ರೆ 7 ಗಂಟೆಯಲ್ಲಿ ಸಿಕ್ಕಿರೋದು ಅಂತೇಳಿ ಮಾಹಿತಿ ಇದೆ. ಹಾಗೆ ಇವರು ಕಚೇರಿ ನೋಡಿ, ಇನ್ನು ಪ್ರಶಾಂತ ವ್ಯವಸ್ಥಾಪಕರು ನೋಡಿ, ಇಲ್ಲಿ 4 ಜನ ಇದ್ದಾರೆ. ಇವ್ರು ಯಾರು ಏನು ಅಂತ ಗೊತ್ತಿಲ್ಲ, ಅಧಿಕಾರಿಗಳು ಏನು ಅಂತ ಗೊತ್ತಿಲ್ಲ, ಯಾರು ID ಕಾರ್ಡು ಹಾಕಿಲ್ಲ. ಸಾರ್ವಜನಿಕರ ಅಧಿಕಾರಿಗಳು
ಯಾರಿಗೆ ಗೊತ್ತು? ಆಯ್ತು, ನೀವು ಅಧಿಕಾರಿ ಅನ್ನೋದಕ್ಕೆ ಏನಿದೆ? ಅಲ್ಲ, VC ಅಟೆಂಡ್ ಮಾಡ್ಲಿ, ಆದ್ರೆ ID ಕಾರ್ಡ್ ಇರ್ಬೇಕಲ್ಲ. VC ಯಾರೇ ತಗೊಳ್ತಾ ಇರೋದು ನಿಮಗೆ? ಅವ್ರೇ ಹೇಳ್ಬೇಕಲ್ವಾ ID ಕಾರ್ಡ್ ಹಾಕೊಳ್ರಿ ಅಂತ. VC ಅಂದ್ರೆ ಏನು? ವಿಡಿಯೋ ಕಾನ್ಫರೆನ್ಸ್ ಅಲ್ವಾ? ನಮ್ಮ ಸರ್ಕಾರದಿಂದ ID ಕಾರ್ಡ್ ಕೊಟ್ಟಿಲ್ವಾ? ಕೊಟ್ಟಿಲ್ವಾ ID ಕಾರ್ಡ್? ದಯವಿಟ್ಟು ಹಾಕೊಳ್ಳಿ, ನೀವು VC ಅಟೆಂಡ್ ಮಾಡಿ ಹಾಕೊಳ್ಳಿ ದಯವಿಟ್ಟು. ಮೊನ್ನೆ ಉಡುಪಿ ಒಂದು ತಾಲೂಕ್ ಪಂಚಾಯತಿಯಲ್ಲಿ ಕೂಡ ಸರ್ಕಾರಿ ಕಚೇರಿ ನೋಡ್ಬೇಕಾದ್ರೆ ಅಲ್ಲಿ ಇದು ಚೀಟಿ ನಡೆಸೋದು ಬುಕ್ ಸಿಕ್ಕಿತ್ತಂತೆ ಉಡುಪಿ ತಾಲೂಕ್ ಆಫೀಸಲ್ಲಿ. ಬಂಧುಗಳೇ ನಮಸ್ಕಾರ. ಇಲ್ಲಿ ಇವರು ಬ್ರದರ್, ನೀವು ಏನ್ ಹುದ್ದೆಯಲ್ಲಿದ್ದೀರಾ? ಡಿ ಗ್ರೂಪ್ ಇದ್ರೆ ನಿಮ್ಗೂ ಸರ್ಕಾರದ್ದು ಸಂಬಳ ತಗೊಳ್ತೀರಲ್ವಾ? ನಿಮ್ ಸರ್ಕಾರದ ಏನ್ ರೂಲ್ಸ್ ಇದೆ ಫಾಲೋ ಮಾಡ್ಬೇಕಲ್ವಾ? ನೀವು ಕಾಯಂ ನೌಕರರ ಏನು? ಮತ್ತೆ ಒಂದು ನೀವು ID ಕಾರ್ಡ್ ಧರಿಸಿಲ್ಲ. ಎಷ್ಟೇ ಬಂದು 6 ತಿಂಗಳಾದ್ರೂ ನೋಡ್ರಿ, ಸರ್ಕಾರದ ಕರ್ತವ್ಯ ಯಾವ ರೀತಿ ಇದೆ ಅಂತ ನೋಡ್ರಿ. ಸಂಬಳ ಮಾತ್ರ ಕರೆಕ್ಟ್ ಆಗಿ ಬರುತ್ತೆ, ಆದ್ರೆ ಇವ್ರು ID ಕಾರ್ಡ್ ಆಯ್ತು 6 ತಿಂಗಳಾದ್ರೂ ಬಂದಿಲ್ಲ ಅಂತ ಒಂದು. ಆಮೇಲೆ ಜೀನ್ಸ್ ಪ್ಯಾಂಟ್ ಧರಿಸಂಗಿಲ್ಲ. ಸರ್ಕಾರಿ ಏನು ಕೆಲ್ಸಕ್ಕೆ ಇರ್ತಾರೆ, ಯಾರು ಜೀನ್ಸ್ ಪ್ಯಾಂಟ್ ಧರಿಸಂಗಿಲ್ಲ. ನೀವು ಬ್ರದರ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದಿದ್ರೆ ಹಾಕೊಂಡ್ ಬರಂಗಿಲ್ಲ, ರೂಲ್ಸ್ ಇದೆ. ಗೊತ್ತಿಲ್ಲ ಅಂದ್ರೆ ನಿಮ್ ಮೇಲಧಿಕಾರಿಗಳಿಗೆ ಕೇಳ್ತಿಲ್ಲ. ಅಲ್ಲೇ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ, ಅಲ್ಲೇ ಬೇಕಾ ಪ್ರಶ್ನೆ ಕೇಳಿ. ಸುಮ್ನೆ ಅವ್ರು ಹೇಳಿದ್ನೆ ಕೇಳ್ಕೊಂಡಿರ್ಬೇಡಿ. ದಯವಿಟ್ಟು ID ಕಾರ್ಡ್ ಧರಿಸಿ. ಬಂಧುಗಳೇ ನಮಸ್ಕಾರ. ಇದು DO ಕಚೇರಿ. ನಿನ್ನೆ ಏನ್ ಲೋಕಾಯುಕ್ತ ರೆಡಿ ಆಗ್ತಲ್ಲ, ಆ ಕಚೇರಿ ಒಳಗಡೆ ಸಿಬ್ಬಂದಿಯವರು ಒಂದ್ಸಲ ತೋರ್ಸಿ. ಟೇಬಲ್ ಮೇಲೆ ಏನು ಪದನಾಮ ಗುರುದತ್ ಅವರು ಅವ್ರಿಗೆ ಕೇಳಿದಕ್ಕೂ ಅದನ್ನೆಲ್ಲ ಹೇಳಿ. ಇದು ಏನ್ ಹುದ್ದೆ ನಿಮ್ದು? ಏನಾದ್ರು ಹಾಕೋಬೇಕಲ್ಲ ಸರ್ ಇಲ್ಲಿ ಟೇಬಲ್ ಮೇಲೆ. ನೀವು FDA ಏನ್ ಕೆಲಸ ಏನು ಅಂತ ಹೇಗ್ ಗೊತ್ತಾಗುತ್ತೆ? ನಿಮ್ ಹೆಸರೇನು? ಅದ ಹಾಕೋಬೇಕಲ್ಲ ಇಲ್ಲಿ FDA ನಿಖಿಲ್ ಅನ್ನೋದು. ನಿಮ್ಗೆ ಸರ್ಕಾರದ ಎಲ್ಲ ಇಷ್ಟಿಷ್ಟು ಫೈಲ್ ಇಟ್ಕೊಂಡಿದ್ರೆ ನೋಡಿ, ಟೇಬಲ್ ಮೇಲೆ ಅಷ್ಟಿದ್ರೆ ಒಂದು ID ಕಾರ್ಡ್ ಹಾಕೊಳ್ಳುವಂತದ್ದು ಆಗಲ್ಲ ಅಂದ್ರೆ ನಿಮ್ಗೆ ಸರ್ಕಾರದಲ್ಲೇ ಇದೆ ಅದು ನೋಟಿಸ್ ಅಲ್ವಾ? ನಿಮ್ಗೆ ಹೇಳ್ಕೊಡ್ತಾರೆ ಹೇಳ್ಕೊಡಲ್ಲ ಬಂದಾಗ? ಸರ್ಕಾರ ರೂಲ್ಸ್ ಎಲ್ಲ ತಿಳ್ಕೊಂಡಿದ್ರಾ? ನೋಡ್ರಿ ಇಲ್ಲೆಲ್ಲ ಲೋಕಾಯುಕ್ತವರು ಕೇವಲ ರೈಡ್ ಮಾಡಿ ಹೋಗಿದ್ದಾರೆ. ಆದ್ರೆ ಇನ್ನೊಂದ್ ದಿವಸ ಯಾರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರೇನು ವೀರ್ ಬಸಪ್ಪನೇನೋ ಅವ್ರ ಹೆಸರು. ದಯವಿಟ್ಟು ನಿಮ್ಗೂ ವಿಡಿಯೋ ಶೇರ್ ಮಾಡ್ತೀವಿ. ಕೇವಲ ಬಂದು ಆ ಭ್ರಷ್ಟಾಚಾರದ ಹಣ ಇಟ್ಕೊಂಡು ಅವ್ರನ್ನ ಮಾಡಿರೋಂತ ಒಳ್ಳೆ ಕೆಲಸ. ಅದಕ್ಕೆ ನಿಮ್ಗೆ ತುಂಬಾ ನಮ್ಮ ಪಕ್ಷದಿಂದ ಅಭಿನಂದನೆ ತಿಳಿಸ್ತಾ, ಇವರಿಗೂ ಕೂಡ ದಂಡ ಹಾಕುವಂತ ಕಾರ್ಯಕ್ರಮವನ್ನು ನೀವು ಮಾಡ್ಬೇಕು. ಈ ವಿಡಿಯೋನ ನಿಮ್ಗೂ ಕಳಿಸ್ತೀವಿ. ನಿಮ್ಮ ಕಚೇರಿ ನಾಳೆ ನಾವು ಬರ್ತೀವಿ. ದಯವಿಟ್ಟು ಇಲ್ಲಿ ನೋಡಿ ಸರ್. ನೀವು ಸರ್ ಹಾಕೋಬೇಕಲ್ಲ ಸರ್ ಏನಾದ್ರು? ಟೇಬಲ್ ಮೇಲೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರ? ಟೇಬಲ್ ಇಲ್ವಾ? ನೋಡಿ ಇವ್ರಿಗೆ ಟೇಬಲ್ ಇಲ್ಲ ಅಂತ ಕ್ಲರ್ಕ್ ಅವ್ರ ಜಾಗದಲ್ಲಿ ಕೂತಿದ್ದಾರೆ. ನೀವು ಸರ್ ಅನಿಲ್ ಅಂತಿಲ್ಲ, ಅಲ್ಲಿ ಹೇಗ್ ಗೊತ್ತಾಗ ಸರ್? ಏನಾದ್ರು ಒಂದು ಹಾಕೋಬೇಕಲ್ವಾ? ದಿನ ಬೆಳಿಗ್ಗೆ ನೋಡಿ ಎಷ್ಟು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರ ನೀವು. ಆದ್ರೆ ಅಷ್ಟೇ ಸೀರಿಯಸ್ ಇರ್ಬೇಕಲ್ವಾ? ಸರ್ಕಾರದ ಒಂದು ಗೌರವ ಅದೊಂದು ID ಕಾರ್ಡ್ ಇತ್ತಂದ್ರೆ ಅಲ್ವಾ? ನೀವ್ ಎಲ್ಲೇ ಹೋದ್ರು ಸರ್ಕಾರಿ ಅಧಿಕಾರಿ ಗಣಪ ಅಂತ ಒಳಗಡೆ ಬಿಡ್ತಾರೆ ಬಿಡಲ್ವಾ? ದಯವಿಟ್ಟು ID ಕಾರ್ಡ್ ಹಾಕೊಳ್ಳಿ. ಚೀಫ್ ಸೆಕ್ರೆಟರಿ ಆದೇಶ ಮಾಡಿದ್ರೆ, ಚೀಫ್ ಸೆಕ್ರೆಟರಿ ಆದೇಶನ ಚೀಪ್ ಆಗಿ ನೋಡ್ಕೊಳ್ಳುವಂತ ಅಧಿಕಾರಿಗಳು ಇವರೆಲ್ಲ. ಪ್ರತಿ ಸಲ ಚೀಫ್ ಸೆಕ್ರೆಟರಿ ಅವರು ಶಾಲಿನಿ ರಂಜನೀಶ್ ಅಲ್ಲ, ಅವ್ರ ಆರ್ಡರ್ ಮಾಡಿರ್ತಾರೆ, ನಾನ್ ಚೀಫ್ ಸೆಕ್ರೆಟರಿ ನೋಡ್ರಪ್ಪ ನನ್ನ ಪಾಲಿಸಿ. ಆದ್ರೆ ನಿಮ್ ಆದೇಶನೇ ಚೀಪ್, ತುಂಬಾ ಚೀಪ್. ನೋಡಿ ಯಾವ ತರ ಇದಾರಂತ. ಇದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಸರ್ಕಾರಿ ಶಾಲೆಗಳನ್ನ ಉಳಿಸುವಂತದ್ದ ಜವಾಬ್ದಾರಿ ಇವ್ರದ್ದು ಎಲ್ಲರದ್ದು ಇರುತ್ತೆ. ಕೇವಲ BO ಅವ್ರದ್ದು ಮಾತ್ರ ಇರಲ್ಲ. ಇವ್ರು ಏನ್ ಫೈಲ್ ಪುಟಪ್ ಇರ್ತದೆ ಅವ್ರದ್ದು ಇರುತ್ತೆ. ಇಲ್ಲೇ ಕಂಚಿನ ಶಾಲೆ, ಅಲ್ಲಿ ಶೌಚಾಲಯನೇ ಸರಿ ಇಲ್ಲ ಅಂತ ನಾವು ಮನವಿ ಕೊಟ್ಟಿರೋದು. ಅದನ್ನ ಸೀಟ್ ಅಡಿಗೆ ಹಾಕೊಂಡು ಕೂತ್ಕೊಂಡಿರುವಂತ BO ನಾಗೇಂದ್ರಪ್ಪ ಅವರು. ಏಕೆ ನಾಗೇಂದ್ರ ನೀನ್ ಯಾಕೆ ಭದ್ರಾವತಿ, ನೀನ್ ಯಾಕೆ ಲಂಚ ತಗೊಂಡೆ? ಈಗ ಮೋಸ್ಟ್ಲಿ ಇರ್ಬೋದು, ನಿಧಿಗೆ ಜೈಲಲ್ಲಿ ಇರ್ಬೋದು ಅಂತ ಅನ್ಸುತ್ತೆ. ಇದು ಲೋಕಾಯುಕ್ತ ಅಧಿಕಾರಿಗಳು, ದಯವಿಟ್ಟು ನಿಮ್ ಮೇಲೆ ನಮ್ಮ ಭರವಸೆ ಇದೆ. ನೀವುಗಳಿದ್ರೇನೆ ಸ್ವಲ್ಪ ಆದ್ರೂ ಶುದ್ಧ ಅನ್ನೋದು ನಡೀತಾ ಇದೆ. ದಯವಿಟ್ಟು ಇಂಥದನ್ನ ಮಾಡಿ ಖಡಾಖಂಡಿತವಾಗಿ ರೂಲ್ಸ್ ಪಾಸ್ ಮಾಡಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೂ ಮೊದ್ಲಿದ್ದಂತ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಬಹಳ ಸರಿ ನಾವು ಮನವಿ ಕೊಟ್ಟಿವಿ ಸರ್, ಕೊನೆ ಪಕ್ಷ ಸರ್ಕಾರಿ ಅಧಿಕಾರಿಗಳಿಗೆ ಗುರುತಿನ ಚೀಟಿ ಧರಿಸುವಂತದ್ದು, ಮೂವ್ಮೆಂಟ್ ರಿಜಿಸ್ಟರ್, ಇದನ್ನ ಫಾಲೋ ಅಪ್ ಮಾಡಕ್ಕೆ ಒಂದು ಆದೇಶ ಪಾಸ್ ಮಾಡಿ ಅಂದ್ರು. ಮತ್ತೆ ಅಲ್ಲಾಡ್ಸಿ ಆ ಯಪ್ಪನ ಜಾಗ ಖಾಲಿ ಮಾಡ್ತೀವಿ. ಈಗ ಹೊಸಬ್ರು ಯಾರು ಬಂದಿದ್ದಾರೆ, ಅವ್ರನ್ನು ಭೇಟಿಯಾಗಿ 15 ದಿವಸದಿಂದ ಮನವಿ ಕೊಟ್ಟು ಬಂದ್ವಿ. ಅವ್ರು ಯಾರೋ D ಗ್ರೂಪ್ ನೌಕರರಂತೆ. ನೋಡಿದಾಗ ನೋಡ್ಬೇಕು, ಏನೋ ಒಂಥರ ಗತ್ತು. ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿದೆ. ಸರ್ಕಾರ ರೂಲ್ಸೇ ಗೊತ್ತಿಲ್ಲ, ಏನ್ ಮಾಡ್ಕೋತಾರೆ ಅನ್ನೋ ಒಂದು ದುರಹಂಕಾರ. ಏನ್ ಮಾಡ್ಕತ್ತಾರೆ ಇವ್ರು? ಏನ್ ಮಾಡಕ್ ಆಗ್ತಾರೆ? ನಾವು ಏನ್ ಮಾಡಕ್ ಆಗಲ್ಲ. ಯಾಕೆ? ಎಲ್ಲ ಭ್ರಷ್ಟಕೂಟ ಇದ್ದಾಗ ನಾವ್ ಏನ್ ಮಾಡಕ್ಕಾಗತ್ತೆ? 1000 ಜನ ಭ್ರಷ್ಟರು ಇದ್ದಾಗ 10 ಜನ ಒಳ್ಳೆಯವ್ರಿದ್ರೆ ಏನಾರು ಮಾಡಕ್ಕಾಗತ್ತಾ? ಯುದ್ಧ ಗೆಲ್ಲಕ್ಕಾಗತ್ತಾ?
ಅಲ್ವಾ? ನಾವು ಹೋರಾಟ ಮಾಡ್ತೀವಿ, ಆದ್ರೆ ಒಂದಲ್ಲ ಒಂದಿನ ನ್ಯಾಯ ನೀತಿ ಧರ್ಮ ಅನ್ನೋದು ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ದಯವಿಟ್ಟು ಇಷ್ಟನ್ನು ತಿಳಿಸ್ತಾ ಮುಂದೆ ಬರುವಂತ ಪ್ರಾಮಾಣಿಕ ಅಧಿಕಾರಿ ಬರ್ತಾನೆ ಅಥವಾ ಇದಕ್ಕಿಂತನೂ ಕಡು ಭ್ರಷ್ಟ ಬರ್ತಾನೆ ಗೊತ್ತಿಲ್ಲ. ದಯವಿಟ್ಟು ಯಾರೇ ಬಂದ್ರು ಈ ಕ್ಷೇತ್ರಕ್ಕೆ ತೀವ್ರವಾಗಿ ಇದನ್ನೆಲ್ಲ ಗಮನಿಸಿ ಒಂದು ದಕ್ಷ ಆಡಳಿತವನ್ನು ನೀವು ಕೊಡಿ, ಕೆಲಸ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಒಂದ್ 2 ಮಾತನಾಡಲಿ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಕೊಡ್ತಾ ಇದ್ವಿ. ನಮಸ್ಕಾರ ಬಂಧುಗಳೇ. ಇವತ್ತು ಇಡೀ ದೇಶ, ಭದ್ರಾವತಿ ಒಂದೇ ಅಲ್ಲ, ಇಡೀ ದೇಶದ ತುಂಬಾನು ಭ್ರಷ್ಟಾಚಾರ ಆಗ್ತಾ ಇದೆ. ಹೆಚ್ಚಿನ ಭಾಗ ಅಧಿಕಾರಿಗಳು ಇವತ್ತು ಪ್ರಾಮಾಣಿಕತೆಯಾಗಿ ಇವತ್ತು ದೇಶದ ಕಡೆ ಬಕ ಹಾಕ್ಬೇಕು. ಆದ್ರೆ ಅವರಿಗೆ ಯಾರು ಎಷ್ಟು ಹೇಳಿದ್ರು ಈ ಸಾರ್ವಜನಿಕರ ಕಡೆಗೆ ಮಕ ಹಾಕುವಂತ ಒಂದು ಮನೋಭಾವನೆ ಬಂದಿಲ್ಲ. ಆ ದೇವರು ಭಗವಂತ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೂ ಒಳ್ಳೆ ಮನೋಭಾವನೆ ಕೊಡ್ಲಿ ಅಂತೇಳಿ ಇವತ್ತಿನ ದಿವಸ ನಾನು ಅವರಲ್ಲಿ ದೇವರಲ್ಲಿ ಬೇಡ್ಕೊಂತ ಇದ್ದೀನಿ. ಯಾಕೆಂದ್ರೆ ಇವತ್ತು ಅವರು ಈ ಸರ್ಕಾರದ ಒಂದು ವೇತನ ತಗೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಯಾರಿಗೂ ಸರ್ಕಾರದ ವೇತನ ಇವತ್ತು ಕಮ್ಮಿ ಇಲ್ಲ, ಸರ್ಕಾರದ ವೇತನ ಕಮ್ಮಿ ಇಲ್ಲ. ಸರ್ಕಾರಿ ವೇತನದಾಗೆ ಯಾರು ಹಂಗಿಲ್ಲೈತೀನಿ ಬದುಕಿ ಇವತ್ತು ಸಾರ್ವಜನಿಕರು ಕೆಲಸ ಮಾಡೋಷ್ಟು ಕೆಪಾಸಿಟಿ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲಾ ಅಧಿಕಾರಿ ವರ್ಗದವರು ಯಾರೇ ಆಗಿರ್ಲಿ, ಯಾವುದೇ ಇಲಾಖೆ ಆಗಿರ್ಲಿ, ಒಂದ್ ಸ್ವಲ್ಪ ದೇಶದ ಭವಿಷ್ಯದ ಕಡೆ, ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನೀವು ಕೆಲಸ ನಿವಾರಿಸಬೇಕು ಅಂತೇಳಿ ಇವತ್ತಿನ ದಿವಸ ಈ ಲೈವ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದೆರಡು ಧಿಕ್ಕಾರ ಹಾಕದ ಭ್ರಷ್ಟ ಬಿಇಒ ಎಕೆ ನಾಗೇಂದ್ರಪ್ಪನಿಗೆ ಧಿಕ್ಕಾರ, ಲಂಚಕೋರ ಎಕೆ ನಾಗೇಂದ್ರಪ್ಪರಿಗೆ, ಧಿಕ್ಕಾರ, ಭ್ರಷ್ಟ ಭದ್ರಾವತಿಯ ಬಿಇಒ ಎಕೆ ನಾಗೇಂದ್ರಪ್ಪ ಅವರಿಗೆ, ಧಿಕ್ಕಾರ, ಭ್ರಷ್ಟ ಯಾರು ಭ್ರಷ್ಟ ಇರ್ತಾರೋ, ಯಾರು ಲಂಚ ಪಡಿತಾರೋ ಅಂತ ಸರ್ಕಾರಿ ಅಧಿಕಾರಿಗಳಿಗೆ, ಧಿಕ್ಕಾರ, ಸರ್ಕಾರದ ಆದೇಶ ಪಾಲನೆ ಮಾಡದ ಅಧಿಕಾರಿಗಳಿಗೆ ಧಿಕ್ಕಾರ.